ಮೋದಿ ಏನೋ ಸ್ವಚ್ಛ ಭಾರತ್ ಮಾಡ್ರಿ ಅಂತಾರೆ, ಮತ್ತೆ ಕಟ್ಟೋಕೆ ಹೋದ್ರೆ ಬೇಡ ಅಂತ ಪ್ರಾಧಿಕಾರ ಬಂದು ನಿಲ್ಲಿಸ್ತಾರೆ. ಏನ್ ಮಾಡ್ಬೇಕು ಮತ್ತೆ? ಎಷ್ಟು ವರ್ಷ ಆಯ್ತು ನೀವು ಇಲ್ಲ? 35 ವರ್ಷ ಆಯ್ತು ಈ ಊರಿಗೆ ಬಂದು. ನಾನು ಬಾತ್ರೂಮ್ ಇಲ್ಲ, ಕುಂಟ ಎಲ್ಲಿ ಹೋಗ್ಬೇಕು ನಾವು? ಮತ್ತೆ ಎಲ್ಲ ಪ್ರಾಧಿಕಾರಕ್ಕೆ ಗೊತ್ತಿಲ್ಲ. ಪಂಚಾಯತಿ ಬಿದ್ದೈತೆ ನಮ್ದು. ಪಂಚಾಯತಿ ಕೇಳಿದ್ರೆ ಅಲ್ಲಿ ಹೋಗ್ರಿ ಅಂತಾರೆ. ಎಲ್ಲಿಗೆ? ಪರ್ಮಿಷನ್ ತಗೊಂಡ್ ಬರ್ರಿ ಕಮಲಾಪುರ್ಗೆ ಹೋಗಿ ಅಂತಾರೆ. ಮತ್ತೆ ಏನ್ ಮಾಡ್ಬೇಕು ನಾವು? ನೀವು ಕೇಳ್ಬೇಕೆಲ್ಲ ಅಧಿಕಾರಿಗಳನ್ನ, ನಿಮ್ಮ ಎಲೆಕ್ಟೆಡ್ ಇವ್ರನ್ನ ಕೇಳ್ಬೇಕು. ಕೇಳಿದಿರಾ? ಎಲ್ಲರಿಗೆ ಕೇಳಿ 35 ಮುದುಕಿನ ಆಗ್ಬಿಟ್ಟಿನಿ. ಇನ್ನೇನ್ ಕೇಳ್ಬೇಕು ಪ್ರಾಧಿಕಾರಕ್ಕೆ? ಮನೆ ಬಿದ್ದೈತೆ ಒಂದು. ಇವಾಗ ಕಟ್ಟಬೇಕು, ಯಾರನ್ನ ಕುಂದಿರ್ತಾರೆ ಅಲ್ಲಿ. ಕಟ್ಟಬೇಕಂದ್ರೆ ಬೇಡ ಪ್ರಾಧಿಕಾರ ಬರ್ತಾರೆ. ಏನ್ ಮಾಡ್ತಾರೆ ಪ್ರಾಧಿಕಾರ ಬಂದು? ನಮ್ಗೆ 3 ಮಕ್ಕಳು, ಮತ್ತೆ ಎಲ್ಲಿ ಇರಬೇಕು? ಅಲ್ಲಮ್ಮ, ಇದು ವಿಶ್ವಸಂಸ್ಥೆ ಹಳೆ ಗುಡಿ ಗುಂಡಾರೆಲ್ಲ ಅದಾವಲ್ಲ, ಅವಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ರೂಲ್ಸ್ ಮಾಡಿರ್ಬೋದಲ್ಲ. ಈ ಸಾನಪುರದಲ್ಲಿ ಏನು ಗುಡಿ ಗುಂಡೆ ಐತೆ ಅಲ್ಲೇನು? ಮತ್ತೆ ಪ್ರಾಧಿಕಾರ ನಮಗೆ ಬೇಡ. ಏನು ಕಟ್ಟೋಗೋದ್ರೆ ರೂಲು ಅಂತಾರೆ, ನಮಗೆ ಬೇಡ ಪ್ರಾಧಿಕಾರ ಅಷ್ಟೇ. ಒಂದು ಬಾತ್ರೂಮ್ ಕಟ್ಟಕ್ಕೆ ಕೊಡಿಲ್ಲ ಅಂದ್ರೆ ಯಾಕೆ ಪ್ರಾಧಿಕಾರ ನಮಗೆ? ಒಂದೇ ಮನೆಯಲ್ಲಿ 3 ಮಕ್ಕಳು, ಹೆಂಡತಿಯವರು, ಅವ್ರ ಮಕ್ಕಳು ಹೆಂಗೆ ಇರಬೇಕು? ಹಾಕಿವಿ ನಿಲ್ಸಾರ ಅವಾಗ ನಮಗೆ. ಮತ್ತು ನೀವು ಪರ್ಮಿಷನ್ ಎಲ್ಲ ಕಟ್ಟಕತ್ತೀರಾ? ಕಟ್ಟಿವಿ ಅವಾಗ ಹೋಗಿ ಕಾಳು ಇದು ಮಾಡಿ. ಮತ್ತೆ ಯಾಕದು? ಮತ್ತೆ ಮನೆಗೊಂದು ಶೌಚಾಲಯ ಬೇಕಂತಾರಲ್ಲ ಅವರು, ಗ್ರಾಮ ಪಂಚಾಯತಿಯವರು. ಬಾತ್ರೂಮ್ ಎಲ್ಲ ಕಟ್ಸ್ಕೊಡ್ತಾರಲ್ಲ, ನಿಮ್ದು ಯಾಕೆ ಕಟ್ಸಾಗಲ್ಲ? ಕಟ್ಟಿವಿ ಒಂದು ಬಿಡ್ತೈತೆ ಬಳ್ಳಿಗೆ. ಅದು ಪ್ರಾಧಿಕಾರ ಬರ್ತಾರೆ ಅಂತ ಗಾಬ್ರ ಕಟ್ಟಿವಿ, ಮತ್ತೆ ಬಿಡುತ್ತದು. ಪ್ರಾಧಿಕಾರಲ್ಲೂ ಕೂಡ ಅದೇ ತೊಂದರೆನೇ పెడతారు. మాకు యాది కట్టనియరు, చెయ్యనియరు. ఇంత జాగా ప్లేట్లు ఉంటే కూడా మీది కాదని అంటారు. ఎందుకు? ఏం మరి ఏముంది, పంచాయతీలు కడతారంట. బాత్రూంలోకి పోయే కాడ పంచాయతీలు కడతారంట. ఆనగొందిలో పంచాయతీ ఉన్నప్పుడు యాది అనుకున్నా లేదు ఎవరు. ఈ నుండి పోయి ఆడ మీటింగ్ చేసినాం. అప్పుడు లే పంచాయతీ, అప్పుడు కట్టింటే కూడా బాగుండే. ఇప్పుడు 50 జాగాలు ఇండ్లు కట్టుకున్నారన్న ఇబ్బందే, ఏం చేయాలన్నా ఇబ్బంది. ఏం బిల్డింగ్ కడుతున్నారు? ఆడ దిబ్బగుంటా ఉన్నాం, మా జోగా దిబ్బగుంతలు మేము పునాది వేసినాం. పునాది వేస్తే వద్దు లేదు క్యాన్సల్ చేపిస్తాను, ఏమో క్యాన్సల్ చేపించింది మేడం. ఎవరు స్టాప్ చేశారు? ఎవరు స్టాప్ చేసినారు? ఎవరు నిలబెట్టినారు? దిబ్బగుంత జోగాలు మేము కట్టుకున్నాం. లేదు ఇది కట్టనిక లేదు, ఇక్కడ రూల్ అది. అట్లే నిలబడింది ఇంకా బేస్ మట్టి. ఏమో ಕ್ಯಾನ್ಸಲ್ ಮಾಡಿ. ನಮಸ್ಕಾರ, ನಾನು ಸಾಳಾಪುರ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಸಮಸ್ಯೆ ಏನಂದರೆ ಸಾರ್ವಜನಿಕರದ್ದು ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಅಂಗಡಿಗೆ, ಕಿರಾಣಿ ಅಂಗಡಿಗೆ, ಟೀ ಅಂಗಡಿಗೆ, ಪಾಪ ನಾವು ಏನು ಬಂದರೆ ಟೀ ಅಂಗಡಿ ಸಮೇತ ಕೂಡ ಊರಿನ ಜನ ಬಂದು ಟೀ ಕುಡಿಬೇಕಂದ್ರೆ ಇಲ್ಲ, ಬೆಳಗ್ಗೆ ಗದ್ದೆಗೆ ಹೋಗಿರ್ತಾರೆ. 5 ಗಂಟೆಗೆ ಎದ್ದು ಗದ್ದೆ ನೀರು ಬಿಡಕ್ಕೆ ಹೋಗ್ತಿರ್ತಾರೆ. ಬೆಳಗ್ಗೆ 5 ಗಂಟೆ ಹೊತ್ತು ಕೂಡ ಮನೆಯಲ್ಲಿ ಟೀ ಸಮಸ್ಯೆ ಇರೋಲ್ಲ, ನೀರಿರಲ್ಲ, ಹಾಲಿರಲ್ಲ ಅವ್ರಿಗೆ. ಹಂಗಾಗಿ ಟೀ ಅಂಗಡಿಗೆ ಬರ್ತಾರೆ. ಟೀ ಕುಡಿಯೋಕ್ಕಾದ್ರೆ ಟೀ ಕ್ಲೋಸ್ ಆಗಿರುತ್ತೆ. ಯಾಕಂದರೆ ಅವರು ಪಾಪ ಕರೆಂಟು ಇಲ್ಲ, ಅವ್ರಿಗೆ ಕರೆಂಟ್ ವಿದ್ಯುತ್ ಕಟ್ ಮಾಡಿದ್ದಾರೆ. ಯಾಕಂದರೆ ಪ್ರಾಧಿಕಾರ ಲಿಮಿಟಿಗೆ ಬರುತ್ತೆ, ನಿಮಗೆ ಅಲ್ಲಿ ಲೈಸೆನ್ಸ್ ಇಲ್ಲ, ನಿಮ್ಮ ಹತ್ರ ಪರ್ಮಿಷನ್ ಇಲ್ಲ, ನೀವು ಹಾಗಾಗಿ ನೀವು ಲೈಸೆನ್ಸ್ ಅಲ್ಲಿ ಪಂಚಾಯತ್ ಪರವಾನಗಿ ಇಲ್ಲ ಅಂತೇಳಿ. ಚಾದ ಹೋಟ್ಲಿಗೆ ಪರವಾನಗಿ ಇಲ್ಲ, ನಿಮಗೆ ಲೈಸೆನ್ಸ್ ಇದು ನೀವು ವಿದ್ಯುತ್ ಕೊಡೋಕ್ಕಾಗಲ್ಲ ಅಂತೇಳಿ ಕಟ್ ಮಾಡ್ತಿದ್ದಾರೆ. ಇವ್ರು ಬಂದು ಪಂಚಾಯತ್ಗೆ ಅರ್ಜಿ ಹಾಕಿದ್ರೆ ಇಲ್ಲ, ನಿಮಗೆ ಪ್ರಾಧಿಕಾರ ವ್ಯಾಪ್ತಿಗೆ ಬರ್ತೀರಿ ನೀವು, ಹಂಗಾಗಿ ನಿಮಗೆ ಅನುಮತಿ ಇದು ಯಾವುದೇ ಆಗಲಿಗೆ ಟೀ ಅಂಗಡಿ ಸಮೇತ ನಿಮಗೆ ಪರ್ಮಿಷನ್ ಕೊಡಲ್ಲ ನಾವು. ಹಂಗಾಗಿ ಪ್ರತಿಯೊಬ್ಬರಿಗೆ ಇದೇ ಸಮಸ್ಯೆ ಹೇಳಿ, ಪ್ರತಿ ಅಂಗಡಿಗೆ, ಒಂದು ಪಂಚರ್ ಅಂಗಡಿಗೆ, ಟಿಫಿನ್ ಅಂಗಡಿಗೆ ಇದೇ ಸಮಸ್ಯೆ ಆಗ್ತಿದೆ. ಹಂಗಾಗಿ ಎಲ್ಲರೂ ಏನಾಗ್ತದೆ, ಟೀ ಅಂಗಡಿ ಬೀಸೋ ಮಿಷನ್ ಐತೆ ನಿಮ್ಮ ಊರಾಗ? ಖಾರ ಕುಟ್ಟೋದೈತಾ? ಖಾರ ಕುಟ್ಟಿಲ್ಲ, ಅದಕ್ಕೆ ಪರ್ಮಿಷನ್ ಕೊಡ್ತಿಲ್ಲ ಅದಕ್ಕೆ. ಈಗ ಇಲ್ಲಿಂದ ಗಂಗಾತಿ ಹೋಗ್ಬೇಕು, ಇಲ್ಲಿ ಬಡವ್ರು ಇರ್ತಾರೆ, ಹೋಗಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಬಸ್ಸಿಂದ ಹೋಗ್ಬೇಕು, ಬರಬೇಕು. ಅವ್ರು ಡೈಲಿ ಕೂಲಿ ಮಾಡೋರು, ಕೆಲಸ ಮಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಅವ್ರು ಕೆಲಸಕ್ಕೆ ಹೋಗ್ಬೇಕಾ, ಇಲ್ಲಿ ಬೆಳಗ್ಗೆ ಎದ್ದು ಸಾಯಂಕಾಲ ತನಕ ಅವ್ರಿಗೆ ಒಂದು ಖಾರ ಕುಡಿಕೊಂಬರೋಕ್ಕೆ ಮಿಷಿನ್ಗೆ ಹೋಗ್ಬೇಕು ಅವರು. ಹಂಗಾಗಿ ಪ್ರತಿಯೊಂದು ದಿವಸ ಪ್ರತಿಯೊಬ್ಬರಿಗೆ ಈ ಸಾಣಾಪುರ ಭಾಗದ ಜನಗಳಿಗೆಲ್ಲ ತೊಂದರೆ ಆಗ್ತಿದೆ. ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮ ಪಂಚಾಯಿತಿಯ ಒಂದು ಮುಂದೆ ಎಲ್ಲ ನಮ್ಮ ಸಾರ್ವಜನಿಕರು ಇಲ್ಲಿ 90% SC ST ಜನ, ಬಡ ವರ್ಗದವರು, ಸಣ್ಣ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡ್ಕೊತ ಬಂದಿದ್ದರು. ಈಗ ಪ್ರಾಧಿಕಾರನ ನಾವು ತರಿಸಿದ್ದೇ ಸಾರ್ವಜನಿಕರು. ಆಗಿನ ಕಾಲದಾಗ ಶ್ರೀರಂಗದೇವರಲ್ಲಿದ್ದಾಗ ತಾವೆಲ್ಲರೂ ದೊಡ್ಡವರು ಹಿರಿಯರು ಕುಂತು ಪ್ರಾಧಿಕಾರನ ಒಂದು ನಿಯಮಾವಳಿಯಿಂದ ಪ್ರವಾಸೋದ್ಯಮದಿಂದ ನೇಮಕ ಆಯಿತು. ಆಗಲಿಂದ ಯಾರಿಗೆ ತೊಂದರೆಯನ್ನು ಕೊಳ್ಳಿಲ್ಲ. ಈಗ ಬರ್ತಾ ನಮ್ಮ ಬಫರ್ ಝೋನ್, ಕೋರ್ ಝೋನು, ಈ ಝೋನಲ್ಲಿ ಯಾವ ಕಟ್ಟಬಾರ್ದು, ಬಡವ್ರ ಮನೆ ಕಟ್ಟಬಾರ್ದು, ಪರ್ಮಿಷನ್ ತೊಗೊಂಬರ್ರಿ. ಒಂದು ಕರೆಂಟ್ ಇದ್ದಿದ್ದು, ನಾನು ಗ್ರಾಮ ಪಂಚಾಯತ್ ಇದ್ದಾಗ 30 ಮನೆ ಸ್ಯಾಂಕ್ಷನ್ ಆದರೆ 30 ಮನೆಗೆ ಕರೆಂಟ್ ಕೊಟ್ಟಿದ್ದಾರೆ.
ಆದರೆ ಒಂದು ಮನೆಗೆ ಮಾತ್ರ ಮೊನ್ನೆ ಬಂದು ಪ್ರಾಧಿಕಾರದವರು ಅದು NOC ಎನ್ ಒ ಸಿ ಕೊಟ್ಟಿವಿ ಸರ್. ಆಮೇಲೆ ಇನ್ನೊಂದು ಏನು ತಗೊಂಬ ಅಂತೇಳಿ ಒಂದು ಮತ್ತೆ ಲೆಟರ್ ವಾಪಸ್ ಕೊಟ್ಟು ಈಗ ಪ್ರಾಧಿಕಾರದವರು ಜನತಾ ಬಿಲ್ಡಿಂಗ್ಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಜನತಾ ಮನೆಗಳಿಗೆ ಕರೆಂಟ್ ಕೊಡಬಾರ್ದು ಅಂತೇಳಿ ಒಂದು AWಗೆ ಪ್ರಾಧಿಕಾರದಿಂದ ಆ ಕಡೆ ಕಳಿಸಿದ್ದಾರೆ. ಈ ಸಣ್ಣ ಪುಟ್ಟ ವ್ಯಾಪಾರದವರು ಈಗ ಮೀನು ವ್ಯಾಪಾರ ಮಾಡಿದವರು, ಸಣ್ಣ ಸಣ್ಣ ಹಾಲು ತರಕಾರಿ ವ್ಯಾಪಾರ ಮಾಡಿದವರು ಸುಮಾರು ಲಕ್ಷಾನುಗಟ್ಟಲೆ ಲಾಸ್ ಆಗಿದ್ದಾರೆ. ಒಂದು 3-4 ದಿನದೊಳಗೆ ಸುಮಾರು ಲಕ್ಷಾನುಗಟ್ಟಲೆ ಲಾಸ್ ಆಗಿದ್ದಾರೆ. 5,000 ಜನ ಚೀಟಿಗಳು ಎತ್ಕೊಂಡಿದ್ದಾರೆ. ಅಲ್ಲೆಲ್ಲಿ ಧರ್ಮಸ್ಥಳ ಮಂಜುನಾಥ ಗುಂಪಿನಲ್ಲಿ ಚೀಟಿಗಳು ಎತ್ಕೊಂಡಿದ್ದಾರೆ. ಅವರು ಇವತ್ತು ಬೀದಿ ಪಾಲಾಗ್ಯಾರ. ದಯವಿಟ್ಟು ಎಲ್ಲ ನಮ್ಮ ಸಾಂಗಾಪುರದಿಂದ ಹಿಡಿದು ಸಾನಾಪುರ ಗ್ರಾಮ ಪಂಚಾಯತ್ 4 ಪಂಚಾಯತಿಗಳಿಗೆ ಚುನಾವಣೆ ಬಹಿಷ್ಕಾರ ಮಾಡಬೇಕು. ಈಗ ಜನರು ಏನು ಮಾಡ್ತಾರೆ ಅಂದರೆ ಜನರು ಭಾಳಷ್ಟು ಮೇಲೆ ಬಂದಿದ್ರು. ಇಷ್ಟಕ್ಕೂ ಪೆಟ್ಟು ಬಿದ್ದರೂ ಕೂಡ ಅವರು ಯಾರದೋ ಒಂದು ಮಾತು ಕೇಳಿ ಯಾರು ಒಬ್ಬೊಬ್ಬರು ತಲೆ ಹಿಡ್ಕೋಬಾರ್ದು, ಒಂದು ತಲೆ ಕೆಡಿಸ್ಕೋಬಾರ್ದು. ಒಬ್ಬ ಗ್ರಾಮ ಪಂಚಾಯತಿಗೆ 5 ಮಂದಿ 10 ಮಂದಿ ಒಂದು ಸದಸ್ಯರನ್ನು ಮಾಡಿ ಅವರ ಸಿದ್ಧಾಂತದ ಮೇಲೆ ಹೋಗ್ಬೇಕು. ನನ್ನ DSS ಭೀಮವಾದ ಕೊಪ್ಪಳ ಜಿಲ್ಲಾ. ನಾನು ತಿಳಿಸುವುದೇನೆಂದರೆ ನನ್ನ ಒಂದು ಸಂಘ ಸಂಸ್ಥೆಯಿಂದ ನಾನು ಎಷ್ಟು ಸಾವಿರ ಜನ ಬೇಕಾದ್ರೂ ಈ ಬಡವರ ಸಲುವಾಗಿ ನಾನು ಕರ್ಕೊಂಬರ್ತಾ ಇದ್ದೀನಿ. ಓಟ್ಲ ಸಲುವಾಗಿ ಇನ್ನೊಂದು ಸಲ ಉದ್ದೇಶಪೂರ್ವಕ ಅಲ್ಲ. ಅದು ಎಣ್ಣೆ ಆದ ಮೇಲೆ ಬೇಕಾದರೆ ಅದು ಅವ್ರ ವೈಯಕ್ತಿಕವಾಗಿ ಮಾಡ್ಕೊಳ್ಳಿ. ಇದು ಕಾನೂನು ಪೂರ್ವಕವಾಗಿ ಬಡವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಪ್ರಾಧಿಕಾರವರಿಗೆ ನಮ್ಮ DC ಸಾಹೇಬರಿಗೆ ಮನವಿ ಕೇಳ್ತಾ ಇದ್ದೀವಿ.